ತೋಳಿನಲ್ಲಿ ಕಪಾಲಮಾಲೆ, ರಕ್ತ ಸೋರುತ್ತಿರುವ ಕೆಂಪಾದ ನಾಲಿಗೆ, ಒಂದು ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಲ್ಲಿ ರಾಕ್ಷಸನ ತಲೆ ಹಿಡಿದುಕೊಂಡು ನೋಡಿದ ತಕ್ಷಣ ಭಯ ಉಂಟು ಮಾಡುವ ರೂಪ ಕಾಳಿಕಾದೇವಿಗೆ ಸ್ವಂತ. ಆ ಶಿವನೇ ಆಕೆಯ ಕಾಲಿನ ಕೆಳಗಿರುವುದು ನಾವು ನೋಡಿದ್ದೇವೆ. ಶಿವನಿಗಿಂತ ಎಷ್ಟೋ ಶಕ್ತಿಶಾಲಿ ಈ ಕಾಳಿಕಾದೇವಿ ಎಂಬುದು ಆಕೆಯ ರೂಪ ನೋಡಿದಾಗ ನಮಗೆ ಅರ್ಥವಾಗುತ್ತದೆ. ಕೋಪದಲ್ಲಿರುವಾಗ ಪರಮೇಶ್ವರನನ್ನು ಹೊರತುಪಡಿಸಿ ಕಾಳಿಕಾದೇವಿಯನ್ನು ಮತ್ಯಾರೂ ಕೂಡ ಶಾಂತಪಡಿಸಲು ಸಾಧ್ಯವಾಗದು. ದೇವಿ ಅಷ್ಟೊಂದು ಉಗ್ರ ರೂಪದಲ್ಲಿ ಇದ್ದರೂ ಕೂಡ ಆಕೆಯ ಭಕ್ತರ ಸಂಖ್ಯೆಗೇನೂ ಕಡಿಮೆ ಇಲ್ಲ. ಭಕ್ತರ ಮೇಲೆ ಆಕೆ ಅಪಾರವಾದ ಪ್ರೀತಿ ತೋರಿಸುತ್ತಾರೆ. ಅಷ್ಟಕ್ಕೂ ಕಾಳಿಕಾದೇವಿ ಜನ್ಮ ರಹಸ್ಯ ಏನು, ಆಕೆಯ ರೂಪ ಏಕಷ್ಟು ಉಗ್ರವಾಗಿದೆ ಅನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ದುಷ್ಟತನದ ಮೇಲೆ ಒಳ್ಳೆತನ ಯಾವಾಗಲೂ ಗೆಲುವು ಸಾಧಿಸುತ್ತದೆ ಅನ್ನುವುದಕ್ಕೆ ಸಂಕೇತವಾಗಿ ಕಾಳಿಕಾ ಮಾತೆಯನ್ನು ತೋರಿಸಲಾಗುವುದು. ಶಕ್ತಿ ಹಾಗೂ ಸೃಜನಾತ್ಮಕತೆಗೆ ಇನ್ನೊಂದು ಹೆಸರೇ ಕಾಳಿಕಾದೇವಿ. ಧರ್ಮ ಸಂಸ್ಥಾಪನೆಗಾಗಿ, ದುಷ್ಟರನ್ನು ಶಿಕ್ಷಿಸುವ ಸಲುವಾಗಿ ಕಾಳಿಕಾದೇವಿ ಅವತರಿಸಿದಳು ಎಂದು ಪುರಾಣಗಳು ಹೇಳುತ್ತವೆ. ಮಹಾಕಾಳಿಯ ಬಗ್ಗೆ ಎಷ್ಟೋ ಕಥೆಗಳು ಪ್ರಚಾರದಲ್ಲಿದೆ. ಈ ವಿಡಿಯೋದಲ್ಲಿ ಅತಿ ಹೆಚ್ಚು ಪ್ರಚಾರದಲ್ಲಿರುವಂತಹ ಕಥೆಗಳನ್ನು ತಿಳಿದುಕೊಳ್ಳೋಣ. ಪೂರ್ವದಲ್ಲಿ ತಾರಕ ಎಂಬ ಒಬ್ಬ ರಾಕ್ಷಸನಿದ್ದ. ಅವನು ಬ್ರಹ್ಮದೇವರಿಗಾಗಿ ಕಠೋರವಾದ ತಪಸ್ಸು ಮಾಡಿ ಅವರ ಅನುಗ್ರಹ ಪಡೆದುಕೊಂಡ. ಬ್ರಹ್ಮದೇವರು ಕೊಟ್ಟ ವರದ ಪ್ರಕಾರ ಅವನಿಗೆ ಕೇವಲ ಒಂದು ಹೆಣ್ಣಿನ ಕೈಯಲ್ಲಿ ಮಾತ್ರವೇ ಸಾವು ಸಂಭವಿಸುತ್ತದೆ. ಹೆಣ್ಣು ಅಂದರೆ ಸೌಮ್ಯವಾಗಿ, ಶಾಂತಿಯಾಗಿ, ಕೋಮಲವಾಗಿ ಇರುತ್ತಾಳೆ. ಅಂತ ಹೆಣ್ಣಿನ ಕೈಯಲ್ಲಿ ತನ್ನ ಸಾವು ಹೇಗೆ ನಡೆಯುತ್ತದೆ ಎಂದು ಆ ರಾಕ್ಷಸ ಅಂದುಕೊಂಡಿದ್ದ. ಅವನು ರಾಕ್ಷಸನಾದ ಕಾರಣ ಅವನ ಜನ್ಮಗುಣವನ್ನು ಬಿಡಲು ಅವನಿಗೆ ಆಗಲಿಲ್ಲ. ಬ್ರಹ್ಮದೇವರಿಂದ ವರ ಪಡೆದುಕೊಂಡ ಬಳಿಕ ಅವನ ಗರ್ವ ಇನ್ನಷ್ಟು ಬೆಳೆದು ಹೋಯಿತು. ಇನ್ನಷ್ಟು ಹೆಚ್ಚು ವಿದ್ವಾಂಸ ಮಾಡಲು ಶುರು ಮಾಡಿದ. ಬ್ರಾಹ್ಮಣರು, ಋಷಿ ಮುನಿಗಳು, ಮಹಾತ್ಮರು ಎಲ್ಲರನ್ನೂ ಹೆಚ್ಚು ಹಿಂಸೆಗೆ ಗುರಿಯಾಗಿಸುತ್ತಿದ್ದ. ಸ್ವರ್ಗದ ಮೇಲೂ ಕೂಡ ದಾಳಿ ಮಾಡಲು ಆ ರಾಕ್ಷಸ ಮುಂದಾದ. ದೇವಾನು ದೇವತೆಗಳೆಲ್ಲರೂ ಒಟ್ಟುಗೂಡಿ ಅವನೊಂದಿಗೆ ಯುದ್ಧ ಕೂಡ ಮಾಡಿದರು. ಆದರೂ ಫಲ ಮಾತ್ರ ಶೂನ್ಯವಾಗಿತ್ತು. ಅವನು ಎಲ್ಲಾ ದೇವಾನು ದೇವತೆಗಳನ್ನು ಸೋಲಿಸಿ ಯುದ್ಧದಲ್ಲಿ ಗೆಲುವು ಸಾಧಿಸಿದ. ಕೇವಲ ಒಂದು ಹೆಣ್ಣಿನ ಕೈಯಲ್ಲಿ ಮಾತ್ರವೇ ಅವನ ಸಾವು ನಡೆಯುತ್ತದೆ ಎಂದು ಬ್ರಹ್ಮದೇವರು ದೇವತೆಗಳಿಗೆ ಹೇಳಿದರು. ಆಗ ಎಲ್ಲಾ ದೇವತೆಗಳು ಶಿವನ ಹತ್ತಿರ ಹೋದರು. ಎಲ್ಲರೂ ಆ ರಾಕ್ಷಸನ ದಾಳಿಯಿಂದ ತಮ್ಮನ್ನು ರಕ್ಷಿಸುವಂತೆ ಬೇಡಿಕೊಂಡರು. ಲೋಕ ಕಲ್ಯಾಣಕ್ಕಾಗಿ ಪರಮೇಶ್ವರ ಪಾರ್ವತಿಯನ್ನು ನೀನೇ ಎಲ್ಲರನ್ನೂ ಕಾಪಾಡಬೇಕು ಎಂದು ಕೇಳಿದರು. ಕೇವಲ ಪಾರ್ವತೀ ದೇವಿ ಮಾತ್ರವೇ ಈ ಸಮಸ್ಯೆಗೆ ಪರಿಹಾರ ಕೊಡಲು ಸಾಧ್ಯ. ಕೂಡಲೇ ಪಾರ್ವತೀ ದೇವಿ ಅವರ ಶರೀರದೊಳಗಿರುವಂತಹ ಒಂದು ಅಂಶವನ್ನು ಪರಮೇಶ್ವರನ ಒಳಗೆ ಕಳಿಸಿದರು. ಪಾರ್ವತೀ ದೇವಿಯ ಒಳಗಿಂದ ಬಂದ ಅಂಶ ಪರಮೇಶ್ವರನ ಒಳಗೆ ಐಕ್ಯವಾದಾಗ ಪರಮೇಶ್ವರ ಅವರ ತ್ರಿನೇತ್ರವನ್ನು ಅಂದರೆ ಮೂರನೇ ಕಣ್ಣನ್ನು ತೆರೆದರು. ಆಗ ಪರಮೇಶ್ವರನ ಕಂಠದಿಂದ ಹೊರಬಂದವರೇ ಕಾಳಿಕಾದೇವಿ. ಕಡುಗಪ್ಪು ರೂಪ ಹೊಂದಿರುವ ಕಾಳಿಕಾದೇವಿ ನೋಡಲು ತುಂಬಾ ಭಯಾನಕವಾಗಿರುತ್ತಾರೆ. ಕಾಳಿಕಾದೇವಿಯ ರೂಪ ನೋಡಿ ಹೆದರಿದ ದೇವತೆಗಳು ಸಹ ಅಲ್ಲಿಂದ ಓಡಲು ಶುರು ಮಾಡಿದರು. ಆಕೆಯ ರೂಪ ಎಷ್ಟೊಂದು ಭಯಾನಕವಾಗಿತ್ತು ಅಂದರೆ ಆಕೆಯ ಮುಂದೆ ನಿಲ್ಲುವುದಕ್ಕೂ ಕೂಡ ಯಾರಿಗೂ ಧೈರ್ಯ ಸಾಲಲಿಲ್ಲ. ಈ ರೀತಿ ಉಗ್ರ ರೂಪದಲ್ಲಿ ಜನಿಸಿದ ಕಾಳಿಕಾದೇವಿ ಎಷ್ಟೋ ಜನ ರಾಕ್ಷಸರನ್ನು ಸಂಹರಿಸಿದಳು. ಮಹಿಷಾಸುರ, ಧೂಮ್ರ, ಶುಂಭ, ನಿಶುಂಭ ಮುಂತಾದ ಎಷ್ಟೋ ಭಯಾನಕ ರಾಕ್ಷಸರನ್ನು ಆಕೆ ಸಂಹರಿಸಿದಳು. ಇವರೆಲ್ಲರಿಗಿಂತ ಅತಿ ಶಕ್ತಿ ಹೊಂದಿರುವಂತ ರಾಕ್ಷಸ ರಕ್ತಬೀಜಾಸುರ. ಅವನನ್ನು ಕೊಲ್ಲುವುದು ದೇವತೆಗಳಿಗೂ ಅಸಾಧ್ಯವಾಯಿತು. ರಕ್ತ ಬೀಜಾಸುರ ಅಂದರೆ ರಕ್ತದಿಂದ ಸೃಷ್ಟಿಸಲ್ಪಡುವ ಒಂದು ಬೀಜ. ಇಲ್ಲಿ ಬೀಜ ಅಂದರೆ ಒಬ್ಬ ರಾಕ್ಷಸ. ಆ ರಾಕ್ಷಸ ಎಷ್ಟೋ ಕಠೋರವಾಗಿ ತಪಸ್ಸು ಮಾಡಿ ಶಿವನಿಂದ ಒಂದು ವರ ಪಡೆದುಕೊಂಡ. ಅವನ ವರ ಏನೆಂದರೆ ಅವನ ದೇಹದಿಂದ ಒಂದೊಂದು ಹನಿ ರಕ್ತ ಕೆಳಗೆ ಬಿದ್ದಾಗಲೂ
ಅದರ ಒಳಗಿನಿಂದ ಒಬ್ಬೊಬ್ಬ ರಕ್ತ ಬೀಜಾಸುರ ಹುಟ್ಟಿ ಬರಬೇಕು ಅಂತ. ಇದರಿಂದ ರಕ್ತ ಬೀಜಾಸುರನಿಗೆ ಅವನಿಗೆ ಯಾವ ಶತ್ರು ಕೂಡ ಇರುವುದಿಲ್ಲ ಅಂದುಕೊಂಡು ಅಹಂಕಾರ ಗರ್ವ ಇನ್ನಷ್ಟು ಹೆಚ್ಚಾಯಿತು. ಅಹಂಕಾರದಲ್ಲಿ ಮುಳುಗಿ ಹೋದ ರಕ್ತ ಬೀಜಾಸುರ ದೇವತೆಗಳನ್ನು ಸಹ ಪೀಡಿಸಲು ಶುರು ಮಾಡಿದ. ದೇವತೆಗಳೆಲ್ಲರೂ ಅವನ ಜೊತೆ ಎಷ್ಟೋ ಯುದ್ಧಗಳನ್ನು ಕೂಡ ಮಾಡಿದರು. ಆದರೆ ಅವನ ರಕ್ತದ ಹನಿ ಬಿದ್ದ ಕಡೆಯಿಂದ ಇನ್ನೊಬ್ಬ ರಕ್ತ ಬೀಜಾಸುರ ಹುಟ್ಟಿ ಬರುತ್ತಿದ್ದ. ಈ ರೀತಿ ಅವನಿಗೆ ಸಾವು ಅನ್ನೋದೇ ಇಲ್ಲದಂತಾಯಿತು. ರಕ್ತ ಬೀಜಾಸುರನನ್ನು ಸೋಲಿಸುವುದು ದೇವತೆಗಳಿಗೂ ಕೂಡ ಅಸಾಧ್ಯವಾಯಿತು. ಆಗ ಕೂಡಲೇ ದೇವತೆಗಳು ದುರ್ಗಾದೇವಿಯ ಹತ್ತಿರ ಸಹಾಯ ಬೇಡಿ ಹೋದರು. ಆಗ ದುರ್ಗಾದೇವಿ ಕಾಳಿಕಾದೇವಿಯ ಅವತಾರ ತಾಳಿ ಆ ರಕ್ತ ಬೀಜಾಸುರನನ್ನು ಸಂಹರಿಸಿದರು. ರಕ್ತ ಬೀಜಾಸುರನನ್ನು ಕಾಳಿಕಾದೇವಿ ಕೊಂದ ವಿಧಾನ ಕೂಡ ತುಂಬಾನೇ ಚೆನ್ನಾಗಿರುತ್ತದೆ. ಕಾಳಿಕಾದೇವಿ ಆ ರಾಕ್ಷಸನನ್ನು ಗಾಯಪಡಿಸಿದ ಪ್ರತಿ ಸಲ ಅವನ ರಕ್ತದ ಹನಿಯಿಂದ ಒಬ್ಬೊಬ್ಬ ರಕ್ತ ಬೀಜಾಸುರ ಹುಟ್ಟಿ ಬರುತ್ತಿದ್ದ. ಹಾಗಾಗಿ ಕಾಳಿಕಾದೇವಿ ಅವರ ನಾಲಿಗೆಯನ್ನು ಉದ್ದಕ್ಕೆ ಚಾಚಿ ಅವನ ರಕ್ತ ಕೆಳಗೆ ಬೀಳದಂತೆ ಎಲ್ಲವನ್ನೂ ಹೀರಿಕೊಂಡಳು. ಆ ರೀತಿ ಕಾಳಿಕಾದೇವಿ ರಕ್ತ ಬೀಜಾಸುರನನ್ನು ಬುದ್ಧಿವಂತಿಕೆಯಿಂದ ಕೊಂದುಬಿಟ್ಟಳು. ಅವನನ್ನು ಕೊಂದ ಬಳಿಕ ಕಾಳಿಕಾದೇವಿ ಉಗ್ರ ರೂಪ ತಾಳಿದಳು. ಆಕೆಯನ್ನು ಶಾಂತಪಡಿಸಲು ಯಾರಿಗೂ ಸಾಧ್ಯವಾಗಲಿಲ್ಲ. ಆಕೆಯ ರೂಪ ನೋಡುವ ಧೈರ್ಯ ಸಾಲದೆ 3 ಲೋಕಗಳು ಬೆಚ್ಚಿದವು. 3 ಲೋಕದ ಜೀವರಾಶಿಗಳು ಅಲ್ಲೋಲ ಕಲ್ಲೋಲವಾದವು. ಕೂಡಲೇ ಎಲ್ಲಾ ದೇವತೆಗಳು ಶಿವನ ಹತ್ತಿರ ಹೋಗಿ ತಮ್ಮನ್ನು ರಕ್ಷಿಸುವಂತೆ ಬೇಡಿಕೊಂಡರು. ಆದರೆ ಶಿವನಿಂದಲೂ ಕೂಡ ಆಕೆಯನ್ನು ಶಾಂತಪಡಿಸಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಪರಮೇಶ್ವರ ಕಾಳಿಕಾದೇವಿ ಮುಂದೆ ಅಡ್ಡವಾಗಿ ಮಲಗಿದರು. ಆಗ ಕಾಳಿಕಾದೇವಿ ಶಿವನ ಮೇಲೆಯೇ ಕಾಲಿಟ್ಟಳು. ಅದರ ನಂತರ ಆಕೆಗೆ ಒಮ್ಮೆಲೆ ಕೋಪ ಕಡಿಮೆಯಾಗಿ ಜ್ಞಾನೋದಯವಾಯಿತು. ಕೂಡಲೇ ತಾನು ಕಾಲಿಟ್ಟಿರುವುದು ಸಾಕ್ಷಾತ್ ಪರಮೇಶ್ವರನ ಮೇಲೆ ಎಂದು ತಿಳಿದುಕೊಂಡು ಅವರ ಹತ್ತಿರ ಕ್ಷಮೆ ಕೇಳಿದಳು. ಈ ರೀತಿ ಪರಮೇಶ್ವರ ದೇವತೆಗಳಿಗೆ ಸಹಾಯ ಮಾಡುವ ಜೊತೆಗೆ ಕಾಳಿಕಾದೇವಿಯನ್ನು ಕೂಡ ನಿಯಂತ್ರಿಸಿದರು. ಕಾಳಿಕಾದೇವಿಯ ಉಗ್ರ ರೂಪವನ್ನು ನೀವು ಕೂಡ ಫೋಟೋಗಳು, ವಿಗ್ರಹಗಳಲ್ಲಿ ನೋಡಿರುತ್ತೀರಿ. ಕಾಳಿಕಾದೇವಿ ಕಡುಗಪ್ಪನೆ ಬಣ್ಣದಲ್ಲಿ ಉಗ್ರ ರೂಪದಲ್ಲಿ ದರ್ಶನ ಕೊಡುತ್ತಾಳೆ. ಎಲ್ಲಾ ದೇವತೆಗಳಿಗಿಂತಲೂ ವಿಚಿತ್ರವಾಗಿ ಉಗ್ರವಾಗಿ ಇರುವಂತ ರೂಪ ಕಾಳಿಕಾದೇವಿಯದು. ಕೊರಳಲ್ಲಿ ಕಪಾಲ ಮಾಲೆ ಧರಿಸಿ ಕೈಗಳಲ್ಲಿ ಭಯಾನಕವಾದ ಆಯುಧಗಳನ್ನು ಹಿಡಿದುಕೊಂಡು ಕಡುಗಪ್ಪು ಬಣ್ಣದಲ್ಲಿ ಕೆಂಪು ಕಣ್ಣುಗಳು ಹೊಂದಿದ್ದು ರಕ್ತ ಸೋರುವ ನಾಲಿಗೆ ಚಾಚಿಕೊಂಡಿರುವಂತ ಆಕೆಯ ರೂಪ ಎಲ್ಲರಲ್ಲೂ ಭಯ ಉಂಟು ಮಾಡುತ್ತೆ. ಕಾಳಿಕಾದೇವಿ ಕೈಯಲ್ಲಿ ಹಿಡಿದುಕೊಂಡಿರುವಂತ ರಾಕ್ಷಸನ ತಲೆ ರಕ್ತ ಬೀಜಾಸುರನದು. ರಕ್ತ ಬೀಜಾಸುರನ ರಕ್ತ ದುಷ್ಪ್ರಭಾವ ತೋರಿಸಿದ್ದರಿಂದ ಕಾಳಿಕಾದೇವಿ ಕರಾಳ ನೃತ್ಯ ಮಾಡಲು ಪ್ರಾರಂಭಿಸಿದಳು. ಭೂಮಿಯ ಮೇಲೆ ಆಕೆ ಹಾಕುವಂತ ಒಂದೊಂದು ಹೆಜ್ಜೆಗೂ ಒಂದೊಂದು ವಿನಾಶ ನಡೆಯುತ್ತಿತ್ತು. ಆ ಸಮಯದಲ್ಲೇ ದೇವತೆಗಳೆಲ್ಲರೂ ಒಟ್ಟುಗೂಡಿ ಶಿವನನ್ನು ಬೇಡಿಕೊಂಡರು. ಕಾಳಿಕಾದೇವಿಯನ್ನು ಶಾಂತಪಡಿಸಲು ಯುದ್ಧ ಭೂಮಿಗೆ ಬಂದ ಶಿವ ಆಕೆಯನ್ನು ಪರಿಪರಿಯಾಗಿ ಬೇಡಿಕೊಂಡರೂ ಕೂಡ ಆಕೆ ಶಾಂತಗೊಳ್ಳಲಿಲ್ಲ. ರಾಕ್ಷಸರ ಮಾಂಸ ತಿನ್ನುತ್ತಾ ರಕ್ತ ಕುಡಿಯುತ್ತಾ ಕರಾಳ ನೃತ್ಯ ಮಾಡುತ್ತಿದ್ದಳು. ಆಕೆಯ ಕೂದಲಿನಿಂದ ಹೊರಬರುತ್ತಿದ್ದಂತ ಗಾಳಿ ಸಾಕ್ಷಾತ್ ದೇವಾನುದೇವತೆಗಳನ್ನು ಕೂಡ ದೂರ ತಳ್ಳುತ್ತಿತ್ತು. ಎಲ್ಲಾ ರೀತಿಯಲ್ಲೂ ಪ್ರಯತ್ನಿಸಿಯೂ ಕಾಳಿಕಾದೇವಿ ಸಮಾಧಾನಗೊಳ್ಳದಿದ್ದಾಗ ಕೊನೆಗೆ ಬೇರೆ ವಿಧಿ ಇಲ್ಲದೆ ಅವರ ಮುಂದೆ ಅಡ್ಡವಾಗಿ ಮಲಗಿದರು ಪರಮೇಶ್ವರ. ಅವರ ಮೇಲೆ ಕಾಲಿಟ್ಟ ನಂತರ ತನ್ನ ಪಾದದ ಕೆಳಗಿರುವುದು ಆಕೆಯ ಪತಿ ಪರಮೇಶ್ವರ ಎಂದು ಖಚಿತಪಡಿಸಿಕೊಂಡ ಕಾಳಿಕಾದೇವಿ ಆಗ ಶಾಂತಿಯಾದರು. ಆ ರೀತಿ ಪರಮೇಶ್ವರ ಕಾಲಿನ ಕೆಳಗೆ ಸೇರಿದಾಗ ಹೊರತುಪಡಿಸಿ ದೇವಿಯ ಕೋಪ ತಣ್ಣಗಾಗಲಿಲ್ಲ. ಸಾಧಾರಣವಾಗಿ ಹೆಂಡತಿಯ ಕಾಲನ್ನು ಹಿಡಿದುಕೊಂಡಿರುವಂತ ಗಂಡು ದೇವರುಗಳು ತುಂಬಾ ಕಡಿಮೆ. ನಾವು ರಾಧಾಕೃಷ್ಣರ ಫೋಟೋ ಅಥವಾ ವಿಗ್ರಹಗಳನ್ನು ನೋಡಿದಾಗ ರಾಧೆಯ ಕಾಲಿನ ಹತ್ತಿರ ಕುಳಿತಿರುವಂತ ಕೃಷ್ಣನನ್ನು ನೋಡಬಹುದು. ಅದೇ ರೀತಿ ಸತ್ಯಭಾಮೆಯ ಕಾಲಿನ ಹತ್ತಿರ ಕುಳಿತಿರುವ ಶ್ರೀಕೃಷ್ಣನನ್ನು ಕೂಡ ನಾವು ನೋಡಿದ್ದೇವೆ. ಅಂತದ್ದೇ ಶಿವ ಹಾಗೂ ಕಾಳಿಕಾದೇವಿಯ ರೂಪ ಕೂಡ. ಕಾಳಿಕಾದೇವಿಯ ಪಾದದ ಕೆಳಗಡೆ ಶಿವ ಮಲಗಿರುತ್ತಾರೆ.
ಕಾಳಿಕಾದೇವಿಯ ರೂಪದ ಬಗ್ಗೆ ನಾವು ಚರ್ಚಿಸಿದ್ದೇ ಆದರೆ ಆಕೆಯ ಕೊರಳಿನಲ್ಲಿ 50 ಕಪಾಲಗಳಿರುವಂತಹ ಹಾರ ಇರುತ್ತದೆ. ಆಕೆಯ ಕಣ್ಣುಗಳು ಕೋಪದಿಂದ ಕೆಂಪಾಗಿರುತ್ತದೆ. ಆಕೆಯ ದೇಹವೆಲ್ಲ ರಕ್ತದಿಂದ ನೆನೆದು ಒದ್ದೆಯಾಗಿರುತ್ತದೆ. ಆಕೆಯ ಮುಖದಲ್ಲಿ 3 ದೊಡ್ಡ ದೊಡ್ಡ ಕಣ್ಣುಗಳಿರುತ್ತದೆ. ಆ 3 ಕಣ್ಣುಗಳು ಒಂದು ಸೂರ್ಯ, ಒಂದು ಚಂದ್ರ, ಇನ್ನೊಂದು ಅಗ್ನಿಗೆ ಪ್ರತಿರೂಪ. ಕಾಳಿಕಾದೇವಿಯ ತಲೆಯ ಮೇಲೆ ಚಂದ್ರ ಕೂಡ ಕಾಣಿಸುತ್ತಾನೆ. ಕೆದರಿದ ಕೂದಲಿನಿಂದಿರುವ ಆಕೆಯ ರೂಪ ಯಾರಿಗಾದರೂ ಕೂಡ ನಡುಕ ಹುಟ್ಟಿಸುತ್ತದೆ. ದುರ್ಗಾದೇವಿಯ ದಶಮಹಾವಿದ್ಯೆಗಳಲ್ಲಿ ಒಂದು ರೂಪವೇ ಕಾಳಿಕಾದೇವಿಯದು ಎಂದು ಪಂಡಿತರು ಹೇಳುತ್ತಾರೆ. ಯಾರು ರಾಕ್ಷಸ ಸ್ವಭಾವವನ್ನು ಹೊಂದಿದ್ದು ಕರುಣೆ ಹಾಗೂ ದಯೆ ಮರೆತಿರುತ್ತಾರೋ ಅಂತವರನ್ನು ಸಂಹರಿಸಲು ಕಾಳಿಕಾದೇವಿ ಅವತರಿಸಿದರು. ಕೆಟ್ಟದ್ದರ ವಿರುದ್ಧ ಒಳ್ಳೆಯದು ಮಾಡುವಂತ ಯುದ್ಧವೇ ಕಾಳಿಕಾ ಸ್ವರೂಪ. ಒಳ್ಳೆಯವರಿಗೆ ಶುಭ ಫಲವನ್ನು, ಕೆಟ್ಟವರಿಗೆ ಕೆಟ್ಟ ಫಲವನ್ನು ಕೊಡುವವಳೇ ಕಾಳಿಕ. ಕಾಳಿಕಾದೇವಿಯನ್ನು ಮೃತ್ಯುದೇವತೆ ಅಂತಲೂ ಕರೆಯುತ್ತಾರೆ. ಆಕೆಗಿರುವ ಶಕ್ತಿ ನೋಡಿ ಕಲಿಪುರುಷ ಕೂಡ ಹೆದರುತ್ತಾನೆ. ಈ ಇಡೀ ಸೃಷ್ಟಿಯಲ್ಲಿರುವಂತ ಶಕ್ತಿಗಳೆಲ್ಲ ಒಟ್ಟುಗೂಡಿದರೂ ಆಕೆಯನ್ನು ಏನೂ ಮಾಡಲಾಗದು. ಕಾಳಿಕಾದೇವಿಯನ್ನು ಹೆಚ್ಚಾಗಿ ಅಸ್ಸಾಂ ಮತ್ತು ಬೆಂಗಾಲ್ ರಾಜ್ಯಗಳಲ್ಲಿ ಪೂಜಿಸುತ್ತಾರೆ. ದೇಶದಾದ್ಯಂತ ಆಕೆಗೆ ಎಷ್ಟೋ ದೇವಾಲಯಗಳು ಕೂಡ ಇದೆ. ಉಜ್ಜಯಿನಿ ಮಹಾಕಾಳಿ, ಕೋಲ್ಕತ್ತಾ ಕಾಳಿ, ದಕ್ಷಿಣೇಶ್ವರ ಕಾಳಿಕಾದೇವಿ ಆಲಯ ಇದೆಲ್ಲವೂ ಕೂಡ ತುಂಬಾ ಹೆಸರುವಾಸಿ ದೇವಾಲಯಗಳು. ನಿಮ್ಮಲ್ಲಿ ಯಾರಾದರೂ ಕಾಳಿಕಾದೇವಿ ಭಕ್ತರಿದ್ದರೆ ಕಮೆಂಟ್ ಮಾಡಿ ತಿಳಿಸಿಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.